ಸಲಾಂ ಡ್ಯಾಮ್ ಮತ್ತು ಬಗ್ಲೇಹಾರ್ ಡ್ಯಾಮ್ನಿಂದ ಮತ್ತಷ್ಟು ನೀರನ್ನು ಹೊರಬಿಡುವಂತಹ ಪ್ರಯತ್ನವನ್ನು ಭಾರತ ಮಾಡಿದೆ. ಅಪಾರ ಪ್ರಮಾಣದಲ್ಲಿ ನೀರನ್ನು ಹೊರಬಿಡಲಾಗ್ತಾ ಇದೆ. ಬೆಳಿಗ್ಗೆ 10 ಗಂಟೆಗೆ ಭಾರತೀಯ ಸೇನೆ ಮತ್ತು ವಿದೇಶಾಂಗ ಸಚಿವಾಲಯ ಜಂಟಿ ಸುದ್ದಿಗೋಷ್ಠಿಯನ್ನು ಮಾಡಲಿದೆ. ಜಂಟಿ ಸುದ್ದಿಗೋಷ್ಠಿ ಯಾಕೆ ಅಂತ ಹೇಳಿದ್ರೆ, ಒಂದು, ಸೇನೆ ತನ್ನ ಮಿಲಿಟರಿ ಆಪರೇಷನ್ನ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ. ನಾವು ಪಾಕಿಸ್ತಾನದವರು ಯಾವ ರೀತಿ ತಮ್ಮ ಕುತಂತ್ರ ಬುದ್ಧಿಯನ್ನು ತೋರಿಸಿ ರಾತ್ರಿ ಹೇಗೆ ದಾಳಿಯನ್ನು ಮಾಡುವಂತಹ ಪ್ರಯತ್ನವನ್ನು ಪಟ್ಟರು ಮತ್ತು ಅದನ್ನು ಹೇಗೆ ನಾವು ನಿಷ್ಕ್ರಿಯಗೊಳಿಸಿದ್ದೀವಿ ಎನ್ನುವಂತಹ ಅಂಶವನ್ನು ಭಾರತೀಯ ಸೇನೆಯ ಅಧಿಕಾರಿಗಳು ದೇಶದ ಜನರ ಮುಂದೆ ಇಡಲಿದ್ದಾರೆ. ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿಗಳು ಕೂಡ ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ನಿನ್ನೆ ದಾಳಿ ಆಗ್ತಾ ಇದ್ದ ಹಾಗೆ, ಪಾಕಿಸ್ತಾನದಿಂದ ದಾಳಿಯ ಪ್ರಯತ್ನ ಆಗ್ತಾ ಇದ್ದ ಹಾಗೆ ನಾವು ಎಲ್ಲರ ಜೊತೆಗೂ ಕೂಡ ಮತ್ತೊಂದು ಸುತ್ತಿನ ಮಾತುಕತೆಯನ್ನು ಮಾಡಿದ್ದೀವಿ. ಎಲ್ಲರ ಜೊತೆಗೂ ಕೂಡ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕ್ ರೂಬಿಯೋ ಜೊತೆಗೆ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕ್ ರೂಬಿಯೋ ಭಾರತದ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಅವರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಎಸ್ಕಲೇಷನ್ ಅನ್ನು ಕಮ್ಮಿ ಮಾಡಿ ಅಂತೇಳಿ. ಜೊತೆಗೆ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ, ಅಮೆರಿಕದ ವಿದೇಶಾಂಗ ಸಚಿವ ಮಾರ್ಕ್ ರೂಬಿಯೋ ಪಾಕಿಸ್ತಾನದ ಪ್ರಧಾನಮಂತ್ರಿ ಶೆಹನಾಜ್ ಶರೀಫ್ ಅವರ ಜೊತೆಗೂ ಕೂಡ ನಿನ್ನೆ ಮಾತುಕತೆಯನ್ನು ನಡೆಸಿ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಭಯೋತ್ಪಾದಕ ನಿಗ್ರಹ ಕಾರ್ಯಾಚರಣೆ ಏನಿದೆ ಅದರಲ್ಲಿ ನೀವು ಭಾರತದ ಜೊತೆಗೆ ಕೈ ಜೋಡಿಸಬೇಕು ನೀವು ಅಂತೇಳಿ ಅಮೆರಿಕ ಪಾಕಿಸ್ತಾನಕ್ಕೆ ನಿನ್ನೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಇದ್ರ ಜೊತೆಗೆ ಭಾರತ ಯುರೋಪಿಯನ್ ಯೂನಿಯನ್ನ